ಎಣ್ಣೆ ಪ್ರಿಯರಿಗೆ ಇದೀಗ ಶಾಕಿಂಗ್ ಸುದ್ದಿ ಮತ್ತೆ ಬೆಲೆ ಏರಿಕೆಯ ಬರೆ ಬೀಳಲಿದೆ. ರಾಜ್ಯದ ಮದ್ಯ ಪ್ರಿಯರಿಗೆ ಶೀಘ್ರದಲ್ಲೇ ಬೆಲೆ ಏರಿಕೆಯ ಬಿಸಿ ತಟ್ಟಲಿದೆ. ಮದ್ಯ ಪ್ರಿಯರಿಗೆ ರಾಜ್ಯ ಸರ್ಕಾರದಿಂದ ಮತ್ತೊಮ್ಮೆ ಬಿಗ್ ಶಾಕ್. ಸರಾಯಿ ಪ್ರಮಾಣ ಆಧರಿಸಿ ತೆರಿಗೆ ವಿಧಿಸೋದಕ್ಕೆ ಸಜ್ಜಾಗಿರುವಂಥದ್ದು. ಮದ್ಯದ ಮೇಲಿನ ತೆರಿಗೆ ವ್ಯವಸ್ಥೆಯಲ್ಲಿ ಬಿಗ್ ಬದಲಾವಣೆ ಆಗಿದೆ. ಮತ್ತೊಮ್ಮೆ ಮದ್ಯ ಪ್ರಿಯರಿಗೆ ದೊಡ್ಡ ಶಾಕ್ ಅನ್ನು ಕೊಟ್ಟಿರುವಂತಹ ರಾಜ್ಯ ಸರ್ಕಾರ. ಆಲ್ಕೋಹಾಲ್ ಪ್ರಮಾಣವನ್ನು ಆಧರಿಸಿ ತೆರಿಗೆ ವಿಧಿಸೋದಕ್ಕೆ ಸರ್ಕಾರ ಮುಂದುವರೆದಿರುವಂಥದ್ದು. ಎಐಬಿ ನೀತಿಯಿಂದ ದರ 20% ಏರಿಕೆ ಸಾಧ್ಯತೆ ಕೂಡ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. 7 ವರ್ಷಗಳಲ್ಲಿ ಭಾರತದಲ್ಲಿ ಮದ್ಯ ಸೇವನೆ ಪ್ರಮಾಣ 38% ಏರಿಕೆ ಆಗಿದೆ ಅಂತೆ. ಸೊ ವಿಸ್ಕಿ, ರಮ್ ಸೇರಿ ಮದ್ಯದ ದರಗಳ 20% ಏರಿಕೆ ಕೂಡ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಎಐಬಿ ಜಾರಿಗೆ ತರೋದಕ್ಕೆ ಸರ್ಕಾರ ಕರಡು ಅಧಿಸೂಚನೆಯನ್ನು ಕೂಡ ಹೊರಡಿಸಿರುವಂಥದ್ದು. ಈ ಬದಲಾವಣೆ ಜಾರಿಯಾದರೆ ದೇಶದಲ್ಲೇ ಕರ್ನಾಟಕವೇ ಫಸ್ಟ್ ಪ್ಲೇಸಲ್ಲಿರುತ್ತೆ. ಇಂತಹ ತೆರಿಗೆ ವ್ಯವಸ್ಥೆ ಅನುಸರಿಸುವಂತಹ ಮೊದಲ ರಾಜ್ಯವಾಗಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ನೀತಿಯ ಪರಿಣಾಮ ಕಡಿಮೆ ಬೆಲೆಯ ಮದ್ಯದ ಬೆಲೆ ಹೆಚ್ಚು, ಇನ್ನು 4 ಕಡಿಮೆ ಆದಾಯದ ಗ್ರಾಹಕರ ಮೇಲೆ ಹೆಚ್ಚುವರಿ ಆರ್ಥಿಕ ಹೊರೆ ಕೂಡ ಇರುವಂಥದ್ದು. ಉದ್ಯಮ ವಲಯದವರೆಗೂ ಕೂಡ ಇದರ ಪರಿಣಾಮ ಬೀರುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಿದೆ. 7 years ಅಲ್ಲಿ ಭಾರತದಲ್ಲಿ ಮದ್ಯ ಸೇವನೆ ಪ್ರಮಾಣ 38% ಏರಿಕೆ ಆಗಿರುವಂಥದ್ದು. ಜಾಗತಿಕವಾಗಿ 70% ಏರಿಕೆ ಆಗಿದೆ. 7 ವರ್ಷಗಳಲ್ಲಿ ಭಾರತದಲ್ಲಿ ಮದ್ಯ ಸೇವನೆ ಪ್ರಮಾಣ 38% ಏರಿಕೆ, ಜಾಗತಿಕವಾಗಿ 70% ಏರಿಕೆ ಆಗಿದೆ. ಸೊ ಹಾಗಾಗಿ 7 ವರ್ಷದಲ್ಲಿ ಭಾರತದಲ್ಲಿ ಮದ್ಯ ಸೇವನೆಯ ಪ್ರಮಾಣವನ್ನು ನೋಡ್ತಾ ಹೋಗೋದಾದರೆ 38% ಅಷ್ಟು ಜಾಸ್ತಿ ಆಗಿರುವಂಥದ್ದು ಕಂಡು ಬರ್ತಾ ಇದೆ. ಇದು ಮದ್ಯಪ್ರಿಯರಿಗೆ ಬಿಗ್ ಶಾಕ್. ಸೊ ಆದ್ದರಿಂದನೇ ಬೆಲೆ ಏರಿಕೆ ಕೂಡ ಆಗ್ತಾ ಇರುವಂಥದ್ದು. ಆಗಸ್ಟ್ 31, ಸೆಪ್ಟೆಂಬರ್ 14ಕ್ಕೆ ಮದ್ಯ ಮಾರಾಟವನ್ನು ನಿಷೇಧ ಕೂಡ ಮಾಡಲಾಗಿರುತ್ತೆ. ಇನ್ನು ಮೊದಲ 4 ಸ್ಲ್ಯಾಬ್ಗಳಲ್ಲಿ ಬರುವಂತಹ ಮದ್ಯ ಸಾಮಾನ್ಯ ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ಸಿಗ್ತಾ ಇತ್ತು. ಇದರ ಬೆಲೆ ಏರಿಕೆಯಿಂದಾಗಿ ಮಾರುಕಟ್ಟೆಯ ಮೇಲೆ ಪರಿಣಾಮ ಉಂಟಾಗಲಿದೆ ಅಂತ ಕೂಡ ಅಂದಾಜಿಸಲಾಗ್ತಾ ಇದೆ. ಈ ಬಗ್ಗೆ ಕರ್ನಾಟಕ ಬ್ರೂವರ್ಸ್ ಮತ್ತು ಡಿಸ್ಟಿಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಅರುಣ್ ಕುಮಾರ್ ಪರಸ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೆ ಬೆಲೆ ಏರಿಕೆಯಿಂದಾಗಿ. ಈಗ ಮದ್ಯ ಸಾಮಾನ್ಯ ಜನರಿಗೆ ಕೈಗೆಟುಕುವಂತೆ ಇತ್ತು ಈ ಹಿಂದೆ, ಬಟ್ ಇದರಿಂದಾಗಿ ಈಗೇನು ಬೆಲೆ ಏರಿಕೆ ಆಗಿದೆ ಮಾರ್ಕೆಟಿಂಗ್ ಹೊಡೆತ ಬೀಳುವಂತಹ ಸಾಧ್ಯತೆಗಳಿದೆ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೂ ಕೂಡ ಚರ್ಚೆಯನ್ನು ಮಾಡ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಂತಿಮ ಅಧಿಸೂಚನೆಗೂ ಮುನ್ನ ಸರ್ಕಾರ ನಮ್ಮ ಸಲಹೆಗಳನ್ನು ಪರಿಗಣಿಸುತ್ತೆ ಅನ್ನುವಂಥ ವಿಶ್ವಾಸ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಬ್ರೂವರ್ಸ್ ಮತ್ತು ಡಿಸ್ಟಿಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಅರುಣ್ ಕುಮಾರ್.